ಕಾನೂನು ಪ್ರಕಾರವಾಗಿ ಪರ್ಮಿಷನ್ ತಗೋಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಕಂಪ್ಲೇಂಟ್ ಕೊಟ್ಟಿದ್ದು ಅದು ಯಾವನೇ ಆಗಿರ್ಲಿ ಗೊತ್ತಾಗದೇನಿರೋದಿಲ್ಲ. ಆವಾಗಿದೆ ನನ್ನ ಮಗನಿಗೆ. ಏಯ್ ಮಗ, ನಾವ್ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು? ಏಯ್ ಸೂಪರ್ ಕಣ. ಹಿಂಗಾರ ಮಾಡಿ ಕಷ್ಟಪಟ್ಟು ಡೇ ಅನ್ನೇ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಡ್ತೀನಿ ಕಣ. ನಿನಗೆ ನಾವೇ ಕಾಸು ಕೊಡಬೇಕು, ನೀನ್ಯಾಕೆ ಒಂದು ತಿಂಗಳು ಕಷ್ಟಪಡಬೇಕು? ಲವ್ ಎಷ್ಟೈತೆ ತೆಗಿರೋ. ಏಯ್ ಮಗ, ನಾವ್ಯಾಕೆ ಆನ್ಲೈನಲ್ಲಿ ಹೂವಿನ ವ್ಯಾಪಾರ ಮಾಡಬಾರ್ದು? ಏಯ್ ಸೂಪರ್ ಕಣ. ಹಿಂಗಾರ ಮಾಡಿ ಕಷ್ಟಪಟ್ಟು ಡೇ ಅನ್ನೇ ದುಡ್ದು ಅವಳಿಗೊಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡಿಸ್ಬಿಡ್ತೀನಿ ಕಣ. ಯಾವ ದೇಶದ ಮೇಡಮ್ ಬರ್ತಾ ಇರೋದು? ಕೆನಡಾ. ಸುಮಾರು ಒಂದು 6-7 ತಿಂಗಳ ಹಿಂದೆ ಕೆನಡಾಗೆ ಇಲ್ಲಿಂದ ಒಂದು ಹುಡುಗಿ ಹೋಗಿದ್ದಾಳೆ. ಅದ್ರ ಬಗ್ಗೆ ತಿಳ್ಕೊಬೇಕಿತ್ತು. ಯಾವ ದೇಶದ ಮೇಡಮ್ ಬರ್ತಾ ಇರೋದು? ಕೆನಡಾ. ಮೀನಾ, ಏನೇ ವಿಷಯ? ನೀವೀಗ್ಲೇ ಹೊರಟು ಮಹಾಲಕ್ಷ್ಮಿ ದೇವಸ್ಥಾನ ಹತ್ರ ಬನ್ನಿ. ಕಾರಲ್ಲಿ ಕಸ್ಟಮರ್ ಇದ್ದಾರೆ. ನನಗ ಅದೆಲ್ಲ ಗೊತ್ತಿಲ್ಲ ರೀ. ಯಾಕೆ ಇಷ್ಟೊಂದು ಬಲವಂತ ಮಾಡ್ತಾ ಇದೀಯಾ? ಹರಕೆ ತೀರ್ಸೋದಕ್ಕೆ ರೀ. ನಾನು ಕೇಳಿದೆ, ಯಾವ ವರ್ಕಿನ ಹೊತ್ಕೋಬೇಡ ಅಂತ ಹೇಳಿದ್ನಲ್ಲ ನಿಂಗೆ. ಇದ್ ನಾನ್ ಹೊತ್ಕೊಂಡಿರೋ ಹರಕೆ ಅಲ್ಲ, ಅತ್ತೆ ರೋಹಿಣಿ ಅವ್ರ ಕೈಲಿ ವ್ರತ ಮಾಡಿಸ್ತಿದ್ದಾರೆ. ಮನೆಯವರೆಲ್ಲ ಸೇರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಇಟ್ಕೊಂಡಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ಮೇಡಮ್ 10 ನಿಮಿಷ ಮೇಡಮ್, 10 ನಿಮಿಷ. ಹಲೋ, ಎಕ್ಸ್ಕ್ಯೂಸ್ ಮೀ. ಬನ್ನಿ ಜಯ ಮೇಡಮ್, ಕುತ್ಕೊಳ್ಳಿ. ರಿಟರ್ನ್ ಟಿಕೆಟ್ ಬುಕ್ ಮಾಡೋಕೆ ಹೇಳಿದ್ದೆ, ತಗೊಳ್ಳಿ. ಹಾಗೆ ನಿಮ್ಮನ್ನ ಕೇಳ್ಕೊಂಡು ನಮ್ಮ ಏಜೆನ್ಸಿಗೆ ಇಬ್ರು ಬಂದಿದ್ರು. ಯಾರು ಬಂದಿದ್ರು? ಮನೋಜ್ ಅಂತ ಹೇಳಿದ್ರು ಮೇಡಮ್. ಹಾಯ್. ಬನ್ನಿ.